ಪ್ರಸ್ತುತ ಈ ಕ್ರೈಸಿಸ್ ಸಮಯದಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಹೊರಬಂದಿದೆ. ನಮ್ಮ ಭಾರತ ಸರ್ಕಾರ ಮಾರುಕಟ್ಟೆಯಿಂದ ಏಕಾಏಕಿ ಭಾರಿ ಮಟ್ಟದಲ್ಲಿ ಸಾಲ ತೆಗೆದುಕೊಳ್ಳುವ ಯೋಜನೆ ಹಾಕಿಕೊಂಡಿದೆ. ಈ ಸಂಖ್ಯೆ ಕೇಳಿದ್ರೆ ಯಾರಾದ್ರೂ ಶಾಕ್ ಆಗ್ಬೇಕು. ಸುಮಾರು 8.2 ಲಕ್ಷ ಕೋಟಿ ರೂಪಾಯಿ ಅಂದ್ರೆ ಸುಮಾರು 8 ಟ್ರಿಲಿಯನ್ ಸಾಲ ಎಂದರ್ಥ. ಅಷ್ಟಕ್ಕೂ ಭಾರತದ ಮೇಲೆ ಬೀಳುತ್ತಿರುವ ಈ ಭಾರಿ ಸಾಲದ ಹೊರೆ ಭವಿಷ್ಯದಲ್ಲಿ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಹಾಕುತ್ತದೆ ಎಂಬ ಸಂದೇಹ ಎಲ್ಲರಲ್ಲೂ ಆರಂಭವಾಗಿದೆ. ಸರ್ಕಾರ ತೆಗೆದುಕೊಂಡ ಈ ಹೊಸ ನಿರ್ಧಾರ ನೇರವಾಗಿ ನಮ್ಮ ಆರ್ಥಿಕತೆಯೊಂದಿಗೆ ಸಾಮಾನ್ಯರ ಜೀವನಕ್ಕೆ ಸಂಬಂಧಿಸಿದೆ. ಇದರ ಬಗ್ಗೆ ನಾವು ವಿವರವಾಗಿ ಮಾತಾಡೋಣ. ಅದೇ ಸಮಯದಲ್ಲಿ ಇನ್ನೊಂದು ಅದ್ಭುತ ಗುಡ್ ನ್ಯೂಸ್ ಕೂಡ ಬಂದಿದೆ. ಉತ್ತರ ಪ್ರದೇಶದಲ್ಲಿ ಭಾರತಕ್ಕೆ ಕೂಡ ಒಂದು ದೊಡ್ಡ ಆಯಿಲ್ ಜಾಕ್ಪಾಟ್ ಸಿಕ್ಕಿದೆ. ಇದು ಸರಿಯಾಗಿ ಕಾರ್ಯನಿರ್ವಹಿಸಿದ್ರೆ ನಮ್ಮ ಆಯಿಲ್ ಸಮಸ್ಯೆಗಳು ಬಹುತೇಕ ಮುಗಿದಂತೆ. ಈ ಎರಡು ಅಪ್ಡೇಟ್ಗಳು ಬಹಳ ಆಸಕ್ತಿದಾಯಕವಾಗಿರಲಿವೆ. ಆದ್ದರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ತಕ್ಷಣ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಎಂದು ಕಾಮೆಂಟ್ ಮಾಡೋದು ಮರಿಬೇಡಿ. ಹಣಕಾಸು ಸಚಿವಾಲಯದ ಲೆಕ್ಕಗಳ ಪ್ರಕಾರ ನೋಡಿದ್ರೆ ಏಪ್ರಿಲ್ ನಿಂದ ಸೆಪ್ಟೆಂಬರ್ ನ ಮಧ್ಯಕಾಲದಲ್ಲಿ ಸರ್ಕಾರ ಮಾರುಕಟ್ಟೆಯಿಂದ 8.2 ಲಕ್ಷ ಕೋಟಿ ರೂಪಾಯಿ ಸಾಲವಾಗಿ ತೆಗೆದುಕೊಳ್ಳಲಿದೆ. ಇದು ಕೇಳಲು ಸಣ್ಣ ಮೊತ್ತವಲ್ಲ. ಈ ವರ್ಷ ಪೂರ್ತಿ ಮಾಡಬೇಕಾದ ಸಾಲದಲ್ಲಿ ಇದು ಅರ್ಧಕ್ಕಿಂತ ಹೆಚ್ಚು, ಅಂದರೆ 51% ಎಂದರ್ಥ. ಅಂದರೆ ಮೊದಲ ಅರ್ಧ ಭಾಗದಲ್ಲೇ ವರ್ಷದ ಪೂರ್ತಿ ಅಗತ್ಯದ ಅರ್ಧ ಹಣವನ್ನ ಸರ್ಕಾರ ಎಳೆದುಕೊಳ್ತಾ ಇದೆ. ವಾಸ್ತವವಾಗಿ ಬಜೆಟ್ ಸಮಯದಲ್ಲಿ ಒಟ್ಟು ವರ್ಷಕ್ಕೆ 17.2 ಲಕ್ಷ ಕೋಟಿ ಸಾಲ ಮಾಡಬೇಕು ಎಂದು ಅವರು ಟಾರ್ಗೆಟ್ ಹಾಕೊಂಡಿದ್ರು. ಆದ್ರೆ ನಂತರ ಕೆಲವು ಬಾಂಡ್ ಸ್ವಿಚಿಂಗ್ ಆಪರೇಷನ್ ಗಳನ್ನ ಮಾಡಿ ಅದನ್ನ ಸ್ವಲ್ಪ ಕಡಿಮೆ ಮಾಡಿ 16.09 ಲಕ್ಷ ಕೋಟಿಗೆ ಹೊಂದಿಸಿದ್ರು. ಸರ್ಕಾರ ಯಾಕೆ ಇಷ್ಟೊಂದು ಸಾಲ ಮಾಡ್ತಾ ಇದೆ ಎಂದು ನಿಮಗೆ ಸಂದೇಹ ಬರಬಹುದು. ನಮ್ಮ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗಾಗಿ ಹೊಸ ಹೆದ್ದಾರಿಗಳು, ರೈಲ್ವೆ ಪ್ರಾಜೆಕ್ಟ್ಗಳು, ವೆಲ್ಫೇರ್ ಸ್ಕೀಮ್ ಗಳನ್ನ ಚಲಾಯಿಸಲು ಭಾರಿ ನಿಧಿಗಳು ಬೇಕಾಗುತ್ತವೆ. ಆದ್ದರಿಂದ ಸರ್ಕಾರ ತನ್ನ ಸಾಲಗಳನ್ನ ಬ್ಯಾಲೆನ್ಸ್ ಮಾಡಲು ಗಟ್ಟಿಯಾಗಿ ಪ್ರಯತ್ನಿಸುತ್ತದೆ ಎಂದು ನಮ್ಗೆ ಅರ್ಥವಾಗುತ್ತೆ. ಇಲ್ಲಿ ಇನ್ನೊಂದು ದೊಡ್ಡ ಬದಲಾವಣೆ ಏನಂದ್ರೆ ಸರ್ಕಾರ ಲಾಂಗ್ ಟರ್ಮ್ ಬಾಂಡ್ಗಳು ಅಂದ್ರೆ 30 ರಿಂದ 50 ವರ್ಷಗಳ ಮೆಚುರಿಟಿ ಇರುವ ಬಾಂಡ್ಗಳ ಶೇರ್ ಅನ್ನ ತುಂಬಾ ಕಡಿಮೆ ಮಾಡಿದೆ. ಹಿಂದೆ ಇದು 35% ಇದ್ರೆ ಈಗ ಅದನ್ನ 24.9% ಗೆ ಕಟ್ ಮಾಡಿದ್ದಾರೆ. ಅಂದರೆ ತುಂಬಾ ಲಾಂಗ್ ಟರ್ಮ್ ಬಾಂಡ್ಗಳಿಗಿಂತ ಮೀಡಿಯಂ ಟರ್ಮ್ ಬಾಂಡ್ಗಳ ಮೇಲೆ ಸರ್ಕಾರ ಹೆಚ್ಚು ಫೋಕಸ್ ಹಾಕಿದೆ ಎಂದರ್ಥ. ಇನ್ನು 10 ವರ್ಷದ ಬಾಂಡ್ಗಳ ಶೇರ್ ಹಿಂದೆ ಇದ್ದ 26% ನಿಂದ 29% ಗೆ ಹೆಚ್ಚಿಸಿದ್ದಾರೆ. ಅಷ್ಟೇ ಅಲ್ಲ, ಅವುಗಳ ಆಕ್ಷನ್ ಕ್ವಾಂಟಿಟಿಯನ್ನು ಕೂಡ ತುಂಬಾನೇ ಹೆಚ್ಚಿಸಿದ್ದಾರೆ. ಸಾಮಾನ್ಯವಾಗಿ ಇನ್ವೆಸ್ಟರ್ಗಳು ಈ 10 ವರ್ಷದ ಬಾಂಡ್ಗಳನ್ನ ಬಹಳ ಸುರಕ್ಷಿತವೆಂದು ಭಾವಿಸುತ್ತಾರೆ. ರಿಸ್ಕ್ ಕಡಿಮೆ, ಗ್ಯಾರಂಟಿ ರಿಟರ್ನ್ ಗಳು ಬರುತ್ತವೆ. ಆದ್ದರಿಂದ ಈ ಸೇಫ್ ಬಾಂಡ್ಗಳ ಮೂಲಕವೇ ಮಾರುಕಟ್ಟೆಯಿಂದ ಹೆಚ್ಚು ಹಣ ಸಂಗ್ರಹಿಸಲು ಸರ್ಕಾರ ಯೋಜನೆ ಹಾಕಿದೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತೆ. ಈ ಮಧ್ಯೆ ನಮ್ಮ ಮಾರುಕಟ್ಟೆಗಳು ಕೂಡ ಬಹಳ ಒತ್ತಡವನ್ನ ಎದುರಿಸ್ತಾ ಇವೆ. ಗ್ಲೋಬಲ್ ಪರಿಸ್ಥಿತಿಗಳು ಏನು ಚೆನ್ನಾಗಿಲ್ಲ. ಪಶ್ಚಿಮ ಏಷ್ಯಾದಲ್ಲಿ ವಿಶೇಷವಾಗಿ ಇರಾನ್ನ ಸುತ್ತಲಿನ ಟೆನ್ಷನ್ಗಳು, ಇಸ್ರೇಲ್ ಯುದ್ಧ, ಆ ದೇಶಗಳ ವರ್ತನೆ ಹಾಗೂ ಇಂಧನ ಸಂಕ್ಷೋಭ ಇತ್ಯಾದಿಗಳು ಇನ್ವೆಸ್ಟರ್ಗಳ ಹೃದಯದಲ್ಲಿ ಭಯವನ್ನ ಹುಟ್ಟಿಸ್ತಾ ಇವೆ. ಈ ಜಿಯೋಪಾಲಿಟಿಕಲ್ ಸಮಸ್ಯೆಗಳಿಂದ ಯಾವ ಕ್ಷಣದಲ್ಲಿ ಏನಾಗುತ್ತದೆ ಎಂದು ಯಾರಿಗೂ ಅರ್ಥವಾಗ್ತಿಲ್ಲ. ಇದರ ಪರಿಣಾಮವಾಗಿ 10 ವರ್ಷದ ಸರ್ಕಾರಿ ಬಾಂಡ್ಗಳ ಮೇಲಿನ ಯೀಲ್ಡ್ ಸುಮಾರು 6.95% ಗೆ ಏರಿದೆ. ಕಳೆದ 20 ತಿಂಗಳಲ್ಲಿ ಇಷ್ಟೊಂದು ಏರಿಕೆ ಆಗಿದ್ದು ಇದೇ ಮೊದಲ ಬಾರಿ. ನಮ್ಮ ರೂಪಾಯಿ ಮೌಲ್ಯವು ತುಂಬಾ ಕುಸಿದು ಮೊದಲ ಬಾರಿಗೆ ಡಾಲರ್ಗೆ 94 ರೂಪಾಯಿ ದಾಟಿದೆ. ಹೀಗೆ ರೂಪಾಯಿ ಮೌಲ್ಯ ಕುಸಿದ್ರೆ ನಾವು ಹೊರದೇಶಗಳಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಬೆಲೆಗಳು ಸ್ವಯಂ ಚಾಲಿತವಾಗಿ ಏರುತ್ತವೆ. ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಯಿಲ್ ಬೆಲೆಗಳು ಏರಿದ್ರೆ ನಮ್ಮ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ನ ಬೆಲೆಗಳು ಏರುತ್ತೆ. ಸಾರಿಗೆ ವೆಚ್ಚ ಹೆಚ್ಚಾಗಿ ಕಿರಾಣಿ ಸಾಮಗ್ರಿಗಳಿಂದ ಹಿಡಿದು ಎಲೆಕ್ಟ್ರಾನಿಕ್ಸ್ ನ ವರೆಗೆ ಪ್ರತಿ ವಸ್ತುವಿನ ಬೆಲೆ ಏರಿಕೆ ಆಗುತ್ತೆ. ಇದು ನೇರವಾಗಿ ಸಾಮಾನ್ಯರ ಬಜೆಟ್ಗೆ ಸಮಸ್ಯೆ ತರುತ್ತೆ. ಇಎಂಐಗಳು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಆದರೂ ಈ ಬಾರಿ ಸರ್ಕಾರ ಸಾಲದ ವಿಷಯದಲ್ಲಿ ಸ್ವಲ್ಪ ಲಿಮಿಟ್ ಆಗಿಯೇ ಇದೆ ಎಂದು ಆರಂಭದಲ್ಲಿ ಇದರಿಂದ ಆರ್ಥಿಕತೆಯ ಮೇಲೆ ದೊಡ್ಡ ಒತ್ತಡ ಇಲ್ಲದೆ ಇರಬಹುದು ಎಂದು ತಜ್ಞರು ಹೇಳ್ತಾ ಇದ್ರು. ಈ ನಿರ್ಧಾರದಿಂದ ಬಾಂಡ್ಗಳ ಮೇಲಿನ ಒತ್ತಡ ಸ್ವಲ್ಪ ಕಡಿಮೆ ಆಗಬಹುದು. ಭವಿಷ್ಯದಲ್ಲಿ ಗ್ಲೋಬಲ್ ಪರಿಸ್ಥಿತಿಗಳು ಉತ್ತಮವಾದ್ರೆ, ವಿಶೇಷವಾಗಿ ಪಶ್ಚಿಮ ಏಷ್ಯಾದಲ್ಲಿ ಗೊಂದಲಗಳು ಕಡಿಮೆ ಆದ್ರೆ ಮಾರುಕಟ್ಟೆಯಲ್ಲಿ ಮತ್ತೆ ಸ್ಥಿರತೆ ಬರುತ್ತದೆ. ಆಗ ಈ ಸಾಲಕ್ಕಾಗಿ ಕಟ್ಟುವ ಬಡ್ಡಿ ವೆಚ್ಚಗಳು ಕೂಡ ಕಡಿಮೆಯಾಗುವ ಸಾಧ್ಯತೆ ಇದೆ. ಇನ್ನೊಂದು ವಿಷಯವೇನೆಂದ್ರೆ ಪರಿಸರ ಪ್ರಾಜೆಕ್ಟ್ ಗಳಿಗಾಗಿ ಗ್ರೀನ್ ಬಾಂಡ್ ಗಳನ್ನ ರಿಲೀಸ್ ಮಾಡಿ ಅದರ ಮೂಲಕ ಸುಮಾರು 15,000 ಕೋಟಿ ನಿಧಿಗಳನ್ನ ಸಂಗ್ರಹಿಸುವ ಯೋಜನೆಯನ್ನ ಸರ್ಕಾರ ಹಾಕಿಕೊಂಡಿದೆ. ಈ ಗ್ರೀನ್ ಬಾಂಡ್ಗಳು ಮುಖ್ಯವಾಗಿ ಸೋಲಾರ್ ಪ್ರಾಜೆಕ್ಟ್ಗಳು, ವಿಂಡ್ ಎನರ್ಜಿ ಇತ್ಯಾದಿ ಎಕೋ ಫ್ರೆಂಡ್ಲಿ ಅಭಿವೃದ್ಧಿಗಳಿಗಾಗಿ ಬಳಸುವ ನಿಧಿಗಳು. ಏಪ್ರಿಲ್ ನಿಂದ ಜೂನ್ ನ ಮಧ್ಯೆ ಸುಮಾರು 2.88 ಲಕ್ಷ ಕೋಟಿ ಮೌಲ್ಯದ ಟ್ರೆಜರಿ ಬಿಲ್ ಗಳನ್ನ ಕೂಡ ಇಶ್ಯೂ ಮಾಡ್ತಾರಂತೆ. ಒಟ್ಟಾರೆಯಾಗಿ ನೋಡಿದ್ರೆ ಸರ್ಕಾರ ತೆಗೆದುಕೊಂಡ ಈ ನಿರ್ಧಾರ ಒಂದು ಬ್ಯಾಲೆನ್ಸ್ಡ್ ಸ್ಟ್ರಾಟಜಿ ಎಂದು
ಕಾಣುತ್ತೆ. ಮಾರುಕಟ್ಟೆ ಪರಿಸ್ಥಿತಿಗೆ ಅನುಗುಣವಾಗಿ ಸಾಲವನ್ನ ಮ್ಯಾನೇಜ್ ಮಾಡಲು ನೋಡ್ತಾ ಇದ್ರು. ಮುಂಬರುವ ತಿಂಗಳುಗಳಲ್ಲಿ ವಿಶ್ವ ರಾಜಕೀಯ ಹೇಗಿರುತ್ತದೆ, ಮಾರುಕಟ್ಟೆ ವರ್ತನೆ ಹೇಗಿರುತ್ತದೆ ಎಂಬುದರ ಮೇಲೆ ಈ ಯೋಜನೆ ಎಷ್ಟು ಸಕ್ಸಸ್ ಆಗುತ್ತದೆ ಎಂದು ಕಾದು ನೋಡಬೇಕು. ಇದು ಹೀಗಿದ್ರೆ ಪ್ರಸ್ತುತ ಪರಿಸ್ಥಿತಿಗಳನ್ನು ನೋಡಿ ಬಹಳ ದೇಶಗಳು ಭಯಪಟ್ಟು ತಮ್ಮ ಬಳಿ ಇರುವ ಗೋಲ್ಡ್ ರಿಸರ್ವ್ ಗಳನ್ನು ಕೂಡ ಮಾರಾಟ ಮಾಡ್ತಿವೆ. ಯಾಕಂದ್ರೆ ಆರ್ಥಿಕತೆ ಕ್ರಾಶ್ ಆದ್ರೆ ಗೋಲ್ಡ್ ಒಂದೇ ಅವರನ್ನ ರಕ್ಷಿಸುತ್ತೆ. 2008ರ ನಂತರ ಮೊದಲ ಬಾರಿಗೆ ರಷ್ಯಾ ತನ್ನ ಗೋಲ್ಡ್ ಮಾರಾಟವನ್ನು ಆರಂಭಿಸಿದೆ. ಟರ್ಕಿ ಕೂಡ ಅದೇ ರೂಟ್ ನಲ್ಲಿ ನಡೆಯುತ್ತಿದೆ. ಹಾಗೂ ಈ ಸಾಲದ ಗೊಂದಲದ ಮೇಲೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ಟಾಪಿಕ್ ಗೆ ಹೋದ್ರೆ, ಉತ್ತರ ಪ್ರದೇಶದಲ್ಲಿ ಭಾರತಕ್ಕೆ ಸಿಕ್ಕ ಆ ದೊಡ್ಡ ಆಯಿಲ್ ಜಾಕ್ಪಾಟ್ ನ ಕತೆ ಏನು ಎಂದು ವಿವರವಾಗಿ ನೋಡೋಣ. ನಮ್ಮ ದೇಶದ ಟಾಪ್ ಆಯಿಲ್ ಮತ್ತು ಗ್ಯಾಸ್ ಕಂಪನಿ ONGC ಇಂದ ಈಗ 2 ಬ್ರೇಕಿಂಗ್ ಅಪ್ಡೇಟ್ ಗಳು ಬಂದಿವೆ. ಅದರಲ್ಲಿ ಮೊದಲನೇದು ಯುಪಿ ನಲ್ಲಿ ನಡೆಯುತ್ತಿರುವ ಆಯಿಲ್ ಎಕ್ಸ್ಪ್ಲೋರೇಷನ್ ಗೆ ಸಂಬಂಧಿಸಿದ್ದು. ಎರಡನೇದು ಸಮುದ್ರದ ಅಡಿಯಲ್ಲಿ ಅವರು ಹಾಕಲಿರುವ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಿಸಿದ್ದು. ಮೊದಲು ಯುಪಿ ವಿಷಯ ಮಾತಾಡೋಣ. ಸಾಮಾನ್ಯವಾಗಿ ಆಯಿಲ್ ಅಂದ್ರೆ ನಮಗೆ ಗಲ್ಫ್ ದೇಶಗಳು ಅಥವಾ ನಮ್ಮ ದೇಶದಲ್ಲಿ ಅಸ್ಸಾಂ, ಗುಜರಾತ್, ಬಾಂಬೆ ಇತ್ಯಾದಿ ಪ್ರದೇಶಗಳು ನೆನಪಿಗೆ ಬರುತ್ತೆ. ಆದ್ರೆ ಯುಪಿಯಲ್ಲಿ ಆಯಿಲ್ ಸಿಗುವುದು ನಿಜವಾಗಿ ಒಂದು ಮಿರಾಕಲ್. ONGC ಈ ಪ್ರಯಾಗ್ರಾಜ್ ನಲ್ಲಿ ಅಂಡರ್ ಗ್ರೌಂಡ್ ಸರ್ವೆಗಳು ಮತ್ತು ಆಯಿಲ್ ಎಕ್ಸ್ಪ್ಲೋರೇಷನ್ ಅನ್ನ ಪೂರ್ಣ ವೇಗದಲ್ಲಿ ಮಾಡ್ತಾ ಇವೆ. ವಿಶೇಷವಾಗಿ ಅಂಡಿಯಾ ತಹಸೀಲ್ ಪ್ರದೇಶದಲ್ಲಿ ಲೇಟೆಸ್ಟ್ ಡ್ರೋನ್ ಟೆಕ್ನಾಲಜಿ ಮತ್ತು 3D ಸಿಸ್ಮಿಕ್ ಸರ್ವೆಗಳನ್ನ ಬಳಸಿ ಭೂಮಿ ಅಡಿಯಲ್ಲಿ ಏನಿದೆ ಎಂದು ಪೂರ್ತಿ ಸ್ಕ್ಯಾನ್ ಮಾಡ್ತಿದ್ದಾರೆ. ಸೌಂಡ್ ವೇವ್ ಗಳನ್ನ ಕಳುಹಿಸಿ ಒಳಗೆ ಆಯಿಲ್ ಎಲ್ಲಿ ಇದೆ ಎಂದು ಮ್ಯಾಪಿಂಗ್ ಮಾಡ್ತಿದ್ದಾರೆ. ಇಲ್ಲಿ ನಿಮ್ಗೆ ಒಂದು ಲಾಜಿಕಲ್ ಪ್ರಶ್ನೆ ಬರಬಹುದು, ಅಷ್ಟಕ್ಕೂ ಪ್ರಯಾಗ್ರಾಜ್ ಅನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಎಂದು. ಕಳೆದ ವರ್ಷ ONGC ತಂಡಕ್ಕೆ ಬಲಿಯಾ ಪ್ರದೇಶದಲ್ಲಿ ಆಯಿಲ್ ರಿಸರ್ವ್ ಗಳಿವೆ ಎಂಬ ಒಂದು ಬಲವಾದ ಸುಳಿವು ಸಿಕ್ಕಿತು. ಸುಮಾರು 3000 ಮೀಟರ್ ಆಳದವರೆಗೆ ನಿರಂತರವಾಗಿ ಡ್ರಿಲ್ಲಿಂಗ್ ಮಾಡಿದಾಗ ಅಲ್ಲಿ ಹೈಡ್ರೋ ಕಾರ್ಬನ್ ಡಿಪಾಸಿಟ್ ಗಳು ಬಯಲಾದವು. ಹೈಡ್ರೋ ಕಾರ್ಬನ್ ಗಳೆಂದರೆ ಕಚ್ಚಾ ತೈಲ, ನ್ಯಾಚುರಲ್ ಗ್ಯಾಸ್. ಇದರಿಂದ ಗಂಗಾ ಬೇಸಿನ್ ಒಳಗೆ ಕೇವಲ ಮಣ್ಣು ನೀರು ಮಾತ್ರವಲ್ಲ, ಅಡಿಯಲ್ಲಿ ಹೆಚ್ಚಾಗಿ ಆಯಿಲ್ ಸ್ಟಫ್ ಇದೆ ಎಂದು ಅವ್ರಿಗೆ ಪೂರ್ಣ ಸ್ಪಷ್ಟತೆ ಬಂದಿದೆ. ಈ ಡಿಸ್ಕವರಿ ನಂತರ ಜಿಯೋಲಾಜಿಸ್ಟ್ ಗಳಿಗೆ ಇನ್ನೊಂದು ವಿಷಯ ಅರ್ಥವಾಗಿದೆ. ಈ ಆಯಿಲ್ ಎಲ್ಲವೂ ಒಂದೇ ಸ್ಥಳದಲ್ಲಿ ಮಿತಿಯಾಗಿರದೆ ಬಲ್ಯಾದಿಂದ ಪ್ರಯಾಗ್ರಾಜ್ ನವರೆಗೆ ಸುಮಾರು 300 ಕಿಲೋಮೀಟರ್ ಉದ್ದವಿರುವ ಒಂದು ದೊಡ್ಡ ಬೆಲ್ಟ್ ತರ ಈ ಆಯಿಲ್ ಡಿಪಾಸಿಟ್ ಗಳು ವಿಸ್ತರಿಸಿರಬಹುದು ಎಂದು ಅವರು ಅಂದಾಜು ಮಾಡ್ತಿದ್ದಾರೆ. ಈ 300 ಕಿಲೋಮೀಟರ್ ಪ್ರದೇಶ ಅಂದ್ರೆ ಸಾಮಾನ್ಯ ವಿಷಯವಲ್ಲ, ಇದೊಂದು ಮ್ಯಾಸಿವ್ ಜಾಕ್ಪಾಟ್. ಆದ್ದರಿಂದ ಈ ಪ್ರಯಾಗ್ರಾಜ್ ನಲ್ಲೂ ತಂಡಗಳು ಇಳಿದು ಅನ್ವೇಷಣೆಯನ್ನ ಇನ್ನಷ್ಟು ವೇಗಗೊಳಿಸಿದ್ದಾರೆ. ಅಷ್ಟೇ ಅಲ್ಲ, ಗಂಗಾ ಬೇಸಿನ್ ಅಡಿಯಲ್ಲಿ ಬಹಳಷ್ಟು ದಪ್ಪ ಸೆಡಿಮೆಂಟರಿ ಲೇಯರ್ ಗಳಿವೆ. ಅಲ್ಲಿ ಲಕ್ಷಾಂತರ ವರ್ಷಗಳಿಂದ ಡೆಡ್ ಪ್ಲಾಂಟ್ಗಳು, ಪ್ರಾಣಿಗಳು ಇತ್ಯಾದಿ ಆರ್ಗ್ಯಾನಿಕ್ ಮೆಟೀರಿಯಲ್ ಎಲ್ಲವೂ ಸೇರಿಕೊಂಡು ಭೂಮಿಯ ಒಳಗಿನ ಒತ್ತಡ ಮತ್ತು ಶಾಖದಿಂದ ಕಚ್ಚಾ ತೈಲ ಹಾಗೂ ಗ್ಯಾಸ್ ರೂಪುಗೊಳ್ಳಲು ಅಗತ್ಯವಾದ ಪರ್ಫೆಕ್ಟ್ ಕಂಡೀಷನ್ಗಳು ಸಿದ್ಧವಾಗಿವೆ ಎನ್ನುತ್ತಾರೆ. ಇಲ್ಲಿ ಭಾರಿ ಮಟ್ಟದಲ್ಲಿ ಆಯಿಲ್ ಸಿಕ್ಕಿದ್ರೆ ನಮ್ಮ ದೇಶದ ಆರ್ಥಿಕತೆಗೆ ಎಷ್ಟೋ ಲಾಭಗಳಿವೆ. ಮೊದಲನೇ ಪಾಯಿಂಟ್, ದೇಶದಲ್ಲಿ ಎನರ್ಜಿ ಪ್ರೊಡಕ್ಷನ್ ಇತರ ರಾಜ್ಯಗಳಿಗೂ ಕೂಡ ವಿಸ್ತರಿಸುತ್ತೆ. ಇದರಿಂದ ಕೇವಲ ಒಂದೇ ಪ್ರದೇಶದ ಮೇಲೆ ಅವಲಂಬಿತರಾಗುವ ಅಗತ್ಯ ಕಡಿಮೆಯಾಗುತ್ತೆ. ಎರಡನೇ ಪಾಯಿಂಟ್, ಆಯಿಲ್ ಬಳಕೆ ಹೆಚ್ಚಿರುವ ಉತ್ತರ ಭಾರತಕ್ಕೆ ಹತ್ತಿರದಲ್ಲೇ ಕಚ್ಚಾ ತೈಲ ದೊರಕಿದ್ರೆ ರಿಫೈನರ್ ಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡುವ ಲಾಜಿಸ್ಟಿಕ್ ನ ವೆಚ್ಚಗಳು ಭಾರಿ ಮಟ್ಟದಲ್ಲಿ ಉಳಿತಾಯವಾಗುತ್ತೆ. ಮೂರನೇ ಪಾಯಿಂಟ್, ಪ್ರಪಂಚದಾದ್ಯಂತ ಕಚ್ಚಾ ತೈಲಕ್ಕಾಗಿ ದೇಶಗಳು ಕಿತ್ತಾಡುತ್ತಿರುವಾಗ ಈ ಸಮಯದಲ್ಲಿ ಯಾರು ಯಾವಾಗ ಆಯಿಲ್ ಎಕ್ಸ್ಪೋರ್ಟ್ ಅನ್ನ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಇದು ನಮ್ಮ ದೇಶದ ಎನರ್ಜಿ ಸೆಕ್ಯೂರಿಟಿಯನ್ನ ಸೂಪರ್ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಈಗ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ONGC ಸುಮಾರು $20 ಬಿಲಿಯನ್ ನಮ್ಮ ಕರೆನ್ಸಿಯಲ್ಲಿ ಸುಮಾರು 1.7 ಲಕ್ಷ ಕೋಟಿ ರೂಪಾಯಿಯಿಂದ 1.9 ಲಕ್ಷ ಕೋಟಿಯವರೆಗೆ ಹೂಡಿಕೆ ಮಾಡಿ ಒಂದು ಮ್ಯಾಸಿವ್ ಪ್ಲಾನ್ ಅನ್ನ ರೆಡಿ ಮಾಡಿದೆ. ಸಮುದ್ರದ ಅಡಿಯಲ್ಲಿ ಡೀಪ್ ವಾಟರ್ ನಲ್ಲಿ ಆಯಿಲ್ ಹುಡುಕಲು ಈ ಹೂಡಿಕೆಯನ್ನ ಮಾಡಲಿದ್ದಾರೆ. ಭೂಮಿಯ ಮೇಲೆ ಡ್ರಿಲ್ಲಿಂಗ್ ಮಾಡುವುದು ಒಂದು ಮಟ್ಟವಾದ್ರೆ, ಸಮುದ್ರದ ಮಧ್ಯದಲ್ಲಿ ಸಾವಿರಾರು ಅಡಿ ಆಳದಲ್ಲಿ ಡ್ರಿಲ್ಲಿಂಗ್ ಮಾಡುವುದು ಇನ್ನೊಂದು ಮಟ್ಟ. ಅಲ್ಲಿ ನೀರಿನ ಒತ್ತಡ ಅತ್ಯಂತ ಎಕ್ಸ್ಟ್ರೀಮ್ ಆಗಿರುತ್ತೆ. ಸಾಮಾನ್ಯ ಉಪಕರಣಗಳು ಯಾವುದು ಕೆಲಸಕ್ಕೆ ಬರೋದಿಲ್ಲ. ಇದಕ್ಕಾಗಿ ನಮ್ಮ ONGC ವಿಶೇಷವಾಗಿ ಡಿಸೈನ್ ಮಾಡಿದ ಡೀಪ್ ವಾಟರ್ ಡ್ರಿಲ್ಲಿಂಗ್ ರಿಗ್ ಗಳನ್ನ ಲೀಸ್ ಗೆ ತೆಗೆದುಕೊಳ್ತಾ ಇದ್ದಾರೆ. ಈ ರಿಗ್ ಗಳು ಸಾಮಾನ್ಯ ಯಂತ್ರಗಳಲ್ಲ, ವಿಶ್ವ ದರ್ಜೆಯ ಟೆಕ್ನಾಲಜಿ ಇರುವ ಅತ್ಯಂತ ಶಕ್ತಿಶಾಲಿ ಯಂತ್ರಗಳು. ಅವು ಸಮುದ್ರದ ಮಧ್ಯದಲ್ಲಿ ಒಂದು ಚಿಕ್ಕ ಫ್ಲೋಟಿಂಗ್ ಸಿಟಿ ತರ ಇರುತ್ತೆ. ಅಲ್ಲಿಗೆ ಉದ್ಯೋಗಿಗಳು ಹೆಲಿಕಾಪ್ಟರ್ ಗಳಲ್ಲಿ ಹೋಗ್ತಾರೆ. ಈ ರಿಗ್ ಗಳು 10,000ದಿಂದ 12,000 ಅಡಿ ಆಳದಲ್ಲಿ ಸಮುದ್ರದ ನೀರಿನಲ್ಲೂ ಇಳಿದು ಯಾವುದೇ ಟಫ್ ಕಂಡೀಷನ್ ಇದ್ರೂ ತಡೆದುಕೊಂಡು ನಿಲ್ಲುತ್ತವೆ ಮತ್ತು ಆಯಿಲ್ ಗಾಗಿ ಡ್ರಿಲ್ ಮಾಡಬಲ್ಲವು. ತಡವಾಗಬಾರದು ಎಂದು ಕೇವಲ 80 ದಿನಗಳಲ್ಲಿ ಈ ರಿಗ್ ಗಳನ್ನ ಫೀಲ್ಡ್ ಗೆ ಇಳಿಸಬೇಕು ಎಂದು ONGC ಕಟ್ಟುನಿಟ್ಟಾದ ಟೈಮ್ ಲೈನ್ ಹಾಕಿಕೊಂಡಿದೆ. ವಿಶೇಷವಾಗಿ ನಮ್ಮ ತೀರದಲ್ಲಿರುವ KG ಬೇಸಿನ್ ಮತ್ತು ಅಂಡಮಾನ್ ಪ್ರದೇಶಗಳಲ್ಲಿ ಇವುಗಳನ್ನು ಹೆಚ್ಚು ಡಿಪ್ಲಾಯ್ ಮಾಡಲಿದ್ದಾರೆ. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಆದ್ದರಿಂದ ONGC ಒಂಟಿಯಾಗಿ ಅಲ್ಲದೆ ಎಕ್ಸಾನ್ ಮೊಬೈಲ್, ಟೋಟಲ್ ಎನರ್ಜೀಸ್ ನಂತಹ ಇತ್ಯಾದಿ ಟಾಪ್ ಅಂತಾರಾಷ್ಟ್ರೀಯ ಕಂಪನಿಗಳೊಂದಿಗೆ ಪಾರ್ಟ್ನರ್ಶಿಪ್ ಗಾಗಿ ಕೂಡ ಪ್ರಯತ್ನಿಸುತ್ತಿವೆ. ಅವರಲ್ಲಿರುವ ಟೆಕ್ನಿಕಲ್ ನಾಲೆಡ್ಜ್ ಮತ್ತು ಡೀಪ್ ವಾಟರ್ ಅನುಭವ ನಮ್ಗೆ ಬಹಳ ಪ್ಲಸ್ ಆಗುತ್ತೆ. ಇಲ್ಲಿ ಇನ್ನೊಂದು ಆಸಕ್ತಿದಾಯಕ ಲಾಜಿಕ್ ಏನಂದ್ರೆ,
ಏನಂದ್ರೆ ONGC ಈ ಡ್ರಿಲ್ಲಿಂಗ್ ರಿಗ್ ಗಳನ್ನ ಸ್ವಂತವಾಗಿ ಕೊಳ್ಳದೆ ಲೀಸ್ಗೆ ಯಾಕೆ ತೆಗೆದುಕೊಳ್ತಾ ಇದೆ ಎಂಬ ಸಂದೇಹ ಬರಬಹುದು. ಅದಕ್ಕೆ ಮುಖ್ಯ ಕಾರಣ ಫೈನಾನ್ಷಿಯಲ್ ಪ್ಲಾನಿಂಗ್ ನ ಕನ್ವೀನಿಯನ್ಸ್. ಒಂದು ರಿಗ್ ಬೆಲೆ ಸುಮಾರು $1 ಬಿಲಿಯನ್ ವರೆಗೆ ಇರಬಹುದು. ಅಂದರೆ 1000 ಕೋಟಿಗಳನ್ನ ಒಂದೇ ಒಂದು ಮಿಷಿನ್ ನ ಮೇಲೆ ಹೂಡಿಕೆ ಮಾಡಬೇಕು. ಅಲ್ಲದೆ ಅದರ ಮೇಂಟೆನೆನ್ಸ್ ಮತ್ತು ಅಪ್ಗ್ರೇಡ್ ಗಳು ಬಹಳ ದುಬಾರಿ. ಅದೇ ಬಾಡಿಗೆಗೆ ತೆಗೆದುಕೊಂಡರೆ ಕಡಿಮೆ ವೆಚ್ಚದಲ್ಲಿ ಬೆಸ್ಟ್ ಹೊಸ ಟೆಕ್ನಾಲಜಿ ಬಳಸಬಹುದು. ಪ್ರಾಜೆಕ್ಟ್ ಮುಗಿದ ನಂತರ ರಿಟರ್ನ್ ಮಾಡಬಹುದು. ನಿರ್ವಹಣೆ ಟೆನ್ಷನ್ ಗಳು ಕಡಿಮೆ ಆಗುತ್ತವೆ. ಒಟ್ಟಾರೆಯಾಗಿ ಎರಡು ಅಭಿವೃದ್ಧಿಗಳನ್ನ ನೋಡ್ತಾ ಇದ್ರೆ ಭಾರತ ದೇಶ ನೆಲದ ಮೇಲೆ ಮತ್ತು ಸಮುದ್ರದಲ್ಲಿ ಆಯಿಲ್ ಅನ್ವೇಷಣೆಗಳನ್ನ ಯಾವ ಮಟ್ಟದಲ್ಲಿ ವೇಗಗೊಳಿಸ್ತಾ ಇದೆ ಎಂದು ನಮ್ಗೆ ಸುಲಭವಾಗಿ ಅರ್ಥವಾಗುತ್ತೆ. ಪ್ರತಿ ವರ್ಷ ನಾವು ಲಕ್ಷಾಂತರ ಕೋಟಿ ವಿದೇಶಗಳಿಗೆ ಕೊಟ್ಟು ಆಯಿಲ್ ಅನ್ನ ಆಮದು ಮಾಡಿಕೊಳ್ತಾ ಇದ್ದೀವಿ. ನಮ್ಮ ದೇಶದಿಂದ ಹಣ ಹೊರಗೆ ಹೋಗೋದಕ್ಕೆ ಇದೇ ಮುಖ್ಯ ಕಾರಣ. ಆದ್ದರಿಂದ ವಿದೇಶಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಿಕೊಂಡು ನಮ್ಮ ಎನರ್ಜಿ ಅಗತ್ಯಗಳನ್ನ ನಾವೇ ತೀರಿಸಿಕೊಂಡು ನಮ್ಮ ಆರ್ಥಿಕತೆಯನ್ನ ಬಲಪಡಿಸಬೇಕು ಎನ್ನುವುದೇ ಸರ್ಕಾರದ ಮುಖ್ಯ ಟಾರ್ಗೆಟ್. ಭವಿಷ್ಯದಲ್ಲಿ ಈ ಡ್ರೀಮ್ ಪ್ರಾಜೆಕ್ಟ್ ಗಳೆಲ್ಲ ಸಕ್ಸಸ್ ಆಗಿ ಭಾರತ ದೇಶ ಒಂದು ಶಕ್ತಿಶಾಲಿ ಸ್ವಾವಲಂಬಿ ದೇಶವಾಗಿ ಮಾರ್ಪಡಲಿ ಎಂದು ಆಶಿಸೋಣ. ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.